ಮಣ್ಣಿನ ಮಗ ಎಚ್ ಡಿ ದೇವೇಗೌಡರು ಕಟ್ಟಿದ ಜೆಡಿಎಸ್ ಜನತಾದಳ ಪಾರ್ಟಿ 1999ರಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಆದ್ರೆ ಈಗ ಆ ಪಕ್ಷ ಸಂಪೂರ್ಣವಾಗಿ ನೆಲ ಕಚ್ಚಿ ಮಣ್ಣಲ್ಲಿ ಮಣ್ಣಾಗಿ ಹೋಗೋ ರೀತಿ ಕಾಣಿಸ್ತಾ ಇದೆ. ಸೊ ಈಗ ಜೆಡಿಎಸ್ ಜನತಾದಳ ಪಕ್ಷದ ಸಾಹಸ ಮತ್ತು ಈಗ ಸದ್ಯಕ್ಕೆ ಅದಕ್ಕೆ ಸಂಘಟನೆಗಳು ಬಹಳಷ್ಟು ಪ್ರಮುಖವಾಗಿ ಬೇಕಾಗಿವೆ. ಅದೇ ತಯಾರಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಯುವನಾಯಕನಾಗಿ ಈ ಒಂದು ಕೆಲಸವನ್ನ ಕೈಗೆತ್ತಿಕೊಂಡಿದ್ದಾರೆ. ಆದ್ರೆ ಒಂದಂತೂ ಸತ್ಯ, ನಿಖಿಲ್ ಕುಮಾರಸ್ವಾಮಿ ಅವರ ಕೈಯಲ್ಲಿ ಏನಾದ್ರೂ ಈ ಪಕ್ಷವನ್ನ ಬಲಿಷ್ಠ ಮಾಡದೆ ಮೊದಲಿದ್ದಂತಹ ಜೆಡಿಎಸ್ ಪಕ್ಷವನ್ನ ಮರಳಿ ತರಲಿಕ್ಕೆ ಆಗದೆ ಇದ್ರೆ ಖಂಡಿತ ಜೆಡಿಎಸ್ ಅನ್ನೋ ಪಾರ್ಟಿ ನಿರ್ಮೂಲನೆ ಆಗುತ್ತೆ, ನಿರ್ನಾಮ ಆಗುತ್ತೆ. ಬನ್ನಿ ಇವತ್ತು ಈ ಜೆಡಿಎಸ್ ಜನತಾದಳ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಮುಂದೆ ಹೇಗೆ ಒರೆಯಲಿದೆ, ಯಾವ್ಯಾವ ತಯಾರಿಯನ್ನ ನಿಖಿಲ್ ಕುಮಾರಸ್ವಾಮಿ ಮಾಡ್ಕೊಳ್ತಾ ಇದ್ದಾರೆ ಮತ್ತು ತಂದೆಯ ಕನಸು ನಿಖಿಲ್ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೋದು, ಇದು ನನಸಾಗತ್ತಾ? ಹೇಗಿದೆ ಈ ಜೆಡಿಎಸ್ ಜನತಾದಳ ಪಾರ್ಟಿಯ ಭವಿಷ್ಯ ರಾಜ್ಯದಲ್ಲಿ ಮುಂದೆ ಹೇಗೆ ಒರೆಯಲಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನಿಮ್ ಮುಂದೆ ಹೇಳ್ತಾ ಹೋಗ್ತೀನಿ. ನೋಡಿ, ಜೆಡಿಎಸ್ ಜನತಾದಳ ಪಕ್ಷವನ್ನ ಸ್ಥಾಪನೆ ಮಾಡಿದ್ದು ಮಣ್ಣಿನ ಮಗ ಎಚ್ ಡಿ ದೇವೇಗೌಡರು 1999ರಲ್ಲಿ ಸ್ಥಾಪನೆಯನ್ನ ಮಾಡಿದ್ರು. ಆವಾಗ ಗೆದ್ದಿದ್ದು ಕೇವಲ 10 ಸ್ಥಾನಗಳನ್ನ. ನಂತರದಲ್ಲಿ ಗೆದ್ದಿದ್ದು 2004ರಲ್ಲಿ ಭರ್ಜರಿ ಜಯನಗೊಳಿಸುತ್ತೆ 58 ಸ್ಥಾನಗಳೊಂದಿಗೆ. 2004ರಲ್ಲಿ 58 ಸ್ಥಾನಗಳನ್ನ ಗೆಲ್ಲುತ್ತೆ ಇದೇ ಪ್ರಾದೇಶಿಕ ಪಕ್ಷ ಜೆಡಿಎಸ್ ಪಕ್ಷ, ದೇವೇಗೌಡರು ಕಟ್ಟಿದಂತ ಪಕ್ಷ. ಆದ್ರೆ ಮತ್ತೆ 2008ರಲ್ಲಿ ಇದರ ಬಲ ಸಂಪೂರ್ಣವಾಗಿ ಕಡಿಮೆ ಆಯ್ತು. ಈ ಗೆದ್ದಿದ್ದು 28, 2008ರಲ್ಲಿ ಗೆದ್ದಿದ್ದು 28 ಸೀಟ್ಗಳನ್ನ. ಬಲ ಕಡಿಮೆ ಆಗ್ತಾನೆ ಬಂತು. ಸಡನ್ ಆಗಿ 2013ರಲ್ಲಿ ಗೆದ್ದಿದ್ದು 40 ಸ್ಥಾನಗಳನ್ನ ಗೆಲ್ತು. ಆಗ ಮತ್ತಷ್ಟು ಹುರುಪಾಯ್ತು ಜೆಡಿಎಸ್ ಪಕ್ಷ. ಗೆದ್ವಿ ಮತ್ತೆ ಎದ್ದೇಳ್ತಾ ಇದ್ದೀವಿ ಅನ್ನುವ ನಿಟ್ಟಿನಲ್ಲಿದ್ದಂತ ಜೆಡಿಎಸ್ ಜನತಾದಳ ಪಕ್ಷ ಮತ್ತೆ ನೆಲ ಕಚ್ಚುವ ಸ್ಥಿತಿಗೆ ಬಂದ್ಬಿಡ್ತು. ಯಾವಾಗ ಅಂದ್ರೆ 2018ರಲ್ಲಿ 37 ಸ್ಥಾನಗಳು ಇಳಿಕೆ ಆಯಿತು. ಇನ್ನೂ ಇದೀವಿ ಅನ್ನುವಂತ ಒಂದು ಧೈರ್ಯವನ್ನ ತಗೊಳ್ಳಕ್ಕೆ ಜೆಡಿಎಸ್ ಪಕ್ಷಕ್ಕೆ 2018ರಲ್ಲಿ 37 ಸ್ಥಾನಗಳನ್ನ ಗೆದ್ಕೊಳ್ತು. ಆದ್ರೆ ಕೊನೆ ಬಾರಿಗೆ ಬಂತು ನೋಡಿ 2023ರಲ್ಲಿ ಕೇವಲ 19 ಸ್ಥಾನಗಳನ್ನ ಗೆದ್ದು ತನ್ನ ಇಡೀ ಸೋಲನ್ನೇ ಒಪ್ಕೊಳ್ತು ಜೆಡಿಎಸ್ ಜನತಾದಳ ಪಕ್ಷ. ತಲೆ ತಗ್ಸೋ ಹಾಗೆ ರಿಸಲ್ಟ್ ಸಿಕ್ತು. 19 ಸ್ಥಾನ. ಒಂದು ಪಕ್ಷ ಅಂತ ಆಗ್ಲಿಕ್ಕೆ ಮಿನಿಮಮ್ ಏನೂ ಇಲ್ಲ ಅಂದ್ರೆ 25ರಿಂದ 30 ಸ್ಥಾನಗಳಿದ್ದಾಗ ಅದು ಒಂದು ಪಕ್ಷ ಅಂತ ಗುರುತಿಸ್ಕೊಳ್ಳುತ್ತೆ. ಇನ್ನು ಈ ಪಕ್ಷ ಜೆಡಿಎಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಉಳ್ಕೊಂಡಿರೋದಕ್ಕೆ ಕಾರಣನೇ ಎಚ್ ಡಿ ದೇವೇಗೌಡರು ಪ್ರಧಾನಮಂತ್ರಿಯಾಗಿದ್ರು ಇದೇ ಪಕ್ಷದಿಂದ. ಹಾಗಾಗಿ ಈ ಪಕ್ಷವನ್ನ ಡಿಸಾಲ್ವ್ ಮಾಡಕ್ ಆಗ್ತಾ ಇಲ್ಲ. ಇದೇನಾದ್ರೂ ಕನಿಷ್ಠ 2, 3, 4, 5, 10ಕ್ಕೆ ಏನಾದ್ರೂ ಬಂದಿತ್ಕೊಂಡ್ರೆ ಆಗ ಈ ಜೆಡಿಎಸ್ ಪಕ್ಷ ಮಣ್ಣಾಗುತ್ತೆ. ಹಾಗಾಗ್ಲಿಕ್ಕೆ ಬಿಡಬಾರ್ದು ಅನ್ನೋ ಕಾರಣಕ್ಕೆ ನಿಖಿಲ್ ಕುಮಾರಸ್ವಾಮಿ ಯುವನಾಯಕ ತತ್ವದಲ್ಲಿ ನಡೀತಾ ಇರುವಂತಹ ಭಾರಿ ದೊಡ್ಡ ಸಂಘಗಳು ಈರಿಗೆ ಒಪ್ಕೊಳ್ತಾ ಇದೆ. ಈಗ ಲೆಕ್ಕಾಚಾರ ಏನು ಹಾಗಾದ್ರೆ ನಿಖಿಲ್ ಕುಮಾರಸ್ವಾಮಿಯ ಲೆಕ್ಕಾಚಾರ, ಜೆಡಿಎಸ್ ಜನತಾದಳ ಪಕ್ಷದ ಲೆಕ್ಕಾಚಾರ ಅಂದ್ರೆ ಪ್ರತಿ ತಾಲೂಕಿನಲ್ಲೂ ಕೂಡ ಸಂಘಟನೆಗಳನ್ನ ನಿರ್ಮಿಸೋದು, ಜನತಾದಳ ಪಕ್ಷದ ಸಂಘಟನೆಗಳನ್ನ ಕಾರ್ಯಕರ್ತರನ್ನ ಹುರಿದುಂಬಿಸುವುದು ನಿಖಿಲ್ ಕುಮಾರಸ್ವಾಮಿಯ ಕಾರ್ಯಾಚರಣೆ ನಡೀತಾ ಇದೆ. ಅಂದ್ರೆ ನಿಖಿಲ್ ಕುಮಾರಸ್ವಾಮಿಯ ಕಾರ್ಯಾಚರಣೆ ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ನಿಲ್ಲಿಸೋದು. 100 ಮತಕ್ಷೇತ್ರಗಳಲ್ಲಿ ರಾಷ್ಟ್ರೀಯ 2 ಪಕ್ಷಗಳಿಗೆ ಟಕ್ಕರ್ ಕೊಡುವ ಲೆಕ್ಕಾಚಾರ ನಿಖಿಲ್ ಕುಮಾರಸ್ವಾಮಿಯದಾಗಿದೆ. 2 ಪಕ್ಷಗಳಿಗೂ 100 ಮತಕ್ಷೇತ್ರಗಳಲ್ಲಿ ಗಟ್ಟಿಯಾದಂತ ಪ್ರಚಾರವನ್ನ ಮಾಡೋದು, ಗಟ್ಟಿಯಾದಂತ ಎಲೆಕ್ಷನ್ ಅನ್ನ ಮಾಡೋದು. 2028ರಲ್ಲಿ 100 ಮತಕ್ಷೇತ್ರಗಳಲ್ಲಿ ಪೈಪೋಟಿ ಕೊಟ್ಟು ಸಾಧ್ಯವಾದ್ರೆ ಮರುಕಳಿಸಬೇಕು. ಮತ್ತೊಮ್ಮೆ ಜೆಡಿಎಸ್ ಪಕ್ಷ ಮೊದಲಿದ್ದ ಹಾಗೆ ಗೆಲುವನ್ನ ಸಾಧಿಸಬೇಕು ಅನ್ನೋದು. ಈಗಾಗಲೇ ಬಂಡವಾಳವನ್ನು ರೆಡಿ ಮಾಡಿಕೊಂಡು ನಿಖಿಲ್ ಕುಮಾರಸ್ವಾಮಿ ಕುತ್ಕೊಂಡಿದ್ದಾರೆ. 2028ರ ಚುನಾವಣೆಗೆ ಕಾಯ್ತಾ ಇದ್ದಾರೆ ಮತ್ತು ಪ್ರತಿ ತಾಲೂಕಿನಲ್ಲೂ ಪ್ರತಿ ಆಯಾ ಕ್ಷೇತ್ರಗಳಲ್ಲೂ ಭೇಟಿ ನೀಡಿ ಸಂಘವನ್ನ ನಿರ್ಮಿಸಿಕೊಳ್ಳಿಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ. ಆದಷ್ಟು ಯುವಕರ ಬಲವನ್ನ ತೆಗೆದುಕೊಂಡು ಜೆಡಿಎಸ್ ಜನತಾದಳ ಪಾರ್ಟಿಯನ್ನ, ಅಜ್ಜ ಮುತ್ತಜ್ಜ ಕಟ್ಟಿದ ಈ ಪಾರ್ಟಿಯನ್ನ ಮತ್ತಷ್ಟು ಬಲಿಷ್ಠಗೊಳಿಸಲಿಕ್ಕೆ ತಯಾರಿ ನಡೆಸ್ಕೊಳ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿಯ ಲೆಕ್ಕಾಚಾರ ಹೇಗಿದೆ ಅಂದ್ರೆ 100 ಮತಕ್ಷೇತ್ರಗಳಲ್ಲಿ ಬಲಿಷ್ಠ ನಾಯಕರನ್ನ ನಿಲ್ಲಿಸೋದು, ಬಲಿಷ್ಠವಾಗಿ ಹಣ ಖರ್ಚು ಮಾಡೋದು, ಬಲಿಷ್ಠವಾಗಿ ಜೆಡಿಎಸ್ ಪಕ್ಷವನ್ನ ಬಲಿಷ್ಠಗೊಳಿಸೋದು.
ಈ ನಿಖಿಲ್ ಕುಮಾರಸ್ವಾಮಿಯ ಯುವನಾಯಕ ತತ್ವದಲ್ಲಿ ಪಕ್ಷ ಮತ್ತೊಮ್ಮೆ ಚಿಗುರಿತು, ಬಾಡಿ ಹೋದಂತಹ ಹೂ ಅರಳಿತು ಅನ್ನುವ ಲೆಕ್ಕಾಚಾರವನ್ನ ಮೂಡಿಸಬೇಕು ಅನ್ನೋದು ನಿಖಿಲ್ ಕುಮಾರಸ್ವಾಮಿಯ ಯುವನಾಯಕ ತತ್ವದ ರಕ್ತದಲ್ಲಿದೆ. ರಕ್ತದ ಕಣಕಣದಲ್ಲೂ ಕೂಡ ದೇವೇಗೌಡರ ರಕ್ತದಲ್ಲಿ ಹುಟ್ಟಿದಂತಹ ಈ ನಿಖಿಲ್ ಕುಮಾರಸ್ವಾಮಿಯ ಲೆಕ್ಕಾಚಾರದ ರಕ್ತ ಕುದೀತಾ ಇದೆ. ಕಾರಣ ಯಾಕಂತಂದ್ರೆ 1999ರಲ್ಲಿ ಕಟ್ಟಿದ ಪಕ್ಷ 58 ಸ್ಥಾನಗಳನ್ನ ಗರಿಷ್ಠವಾಗಿ ಗೆದ್ದಂತಹ ಪಕ್ಷ ಈಗ ಕೇವಲ 19 ಸ್ಥಾನಕ್ಕೆ ಬಂದು ನಿಂತಿದ್ದು ನಿಖಿಲ್ ಕುಮಾರಸ್ವಾಮಿಯ ಯುವನಾಯಕ ತತ್ವವನ್ನೇ ತಲೆ ತಗ್ಗಿಸುವಂತ ರೀತಿಗೆ ಬಂದು ನಿಂತ್ಕೊಂಡಿದೆ. ಸೊ ಇದೆಲ್ಲ ಆಗಬಾರದು ಅನ್ನೋ ಕಾರಣಕ್ಕೆ ನಿಖಿಲ್ ಕುಮಾರಸ್ವಾಮಿ ಲೆಕ್ಕಾಚಾರವನ್ನು ಹಾಕೊಂಡು ಪ್ರತಿ ತಾಲೂಕಿನಲ್ಲೂ ಕೂಡ ಸಂಘ ಮತ್ತು ಕಾರ್ಯಕರ್ತರನ್ನ ಕಟ್ಟುವ ಲೆಕ್ಕಾಚಾರವನ್ನು ಮಾಡಿದ್ದಾರೆ. ಇನ್ನು ಈ ಜೆಡಿಎಸ್ ಜನತಾದಳ ಪಾರ್ಟಿಯಿಂದ ಇದುವರೆಗೂ 113 ಸೀಟುಗಳನ್ನ ಗೆದ್ದು ಅಧಿಕೃತವಾಗಿ ಸಿಎಂ ಸ್ಥಾನವನ್ನ ಪಡ್ಕೊಂಡಿದ್ದು ಇನ್ನೂ ಕೂಡ ಇಲ್ಲ. ನೋಡಿ, 2006ರಲ್ಲಿ ಬಿಜೆಪಿ ಜೊತೆಗೆ ಮಿಶ್ರ ಸರ್ಕಾರ ಆಗಿ 2006-2007ರವರೆಗೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು. ಇನ್ನು ಅದಾದ ನಂತರ ಕಾಂಗ್ರೆಸ್ನಲ್ಲಿ 2018 ಮತ್ತು 2019 ಕಾಂಗ್ರೆಸ್ ಜೊತೆಗೆ ಮಿಶ್ರ ಸರ್ಕಾರ ಮಾಡಿಕೊಂಡು 2 ವರ್ಷ ಮುಖ್ಯಮಂತ್ರಿ ಆದರು. ಸ್ವಂತ ಬಲದ ಮೇಲೆ ಇನ್ನೂವರೆಗೂ ಕೂಡ ಮುಖ್ಯಮಂತ್ರಿ ಆಗಿಲ್ಲ ಈ ಜೆಡಿಎಸ್ ಜನತಾದಳ ಪಾರ್ಟಿಯಿಂದ. ಸೊ ಈಗ ನಿಖಿಲ್ ಕುಮಾರಸ್ವಾಮಿ ಯುವನಾಯಕ ತತ್ವದಲ್ಲಿ ಪಕ್ಷದ ಗರಿಷ್ಠ ಮತವನ್ನ ಅಂದ್ರೆ ಗರಿಷ್ಠ ಅಂಕಿ ಸಂಖ್ಯೆಯ ಲೆಕ್ಕಾಚಾರವನ್ನ ತಕ್ಕೊಂಡು ಪಕ್ಷವನ್ನ ಸದೃಢಗೊಳಿಸೋದಕ್ಕೆ ಎಲ್ಲ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಒಂದು ಅಡಚಣೆ ಆಗ್ತಾ ಇದೆ. ಏನ ಆ ಅಡಚಣೆ ಅಂದ್ರೆ, ರಾಷ್ಟ್ರೀಯ ಪಕ್ಷಗಳು ತನ್ನದೇ ಆದ ಜಾತೀಯತೆ ಮೇಲೆ ಪಕ್ಷಗಳ ರಾಷ್ಟ್ರತ್ವವನ್ನ ಅಂದ್ರೆ ಪಕ್ಷಗಳ ಎಲೆಕ್ಷನ್ಗಳನ್ನ ನಡೆಸ್ಕೊಳ್ತಾ ಇವೆ. ಒಂದು ಸಮುದಾಯ, ಈ ಸಮುದಾಯಗಳು ಕಾಂಗ್ರೆಸ್ಗೆ ಸಂಬಂಧಪಟ್ಟದ್ದು, ಈ ಸಮುದಾಯಗಳು ಬಿಜೆಪಿಗೆ ಸಂಬಂಧಪಟ್ಟದ್ದು ಅನ್ನುವ ಲೆಕ್ಕಾಚಾರಕ್ಕೆ ಬಂದು ನಿಂತ್ಕೊಂಡಿದೆ. ಈ ಲೆಕ್ಕಾಚಾರವನ್ನು ಹೊಡೆದುರುಳಿಸಿ ಜೆಡಿಎಸ್ ಕೂಡ ಸಮುದಾಯಕ್ಕೆ ನಿಂತ್ಕಬೇಕಾಗಿದೆ. ಈಗ ನಾನು ಜಾತ್ಯತೀತ ಅಂತ ಹೇಳಿಕೊಳ್ಳುವಂತ ಜೆಡಿಎಸ್ ಪಕ್ಷವೂ ಕೂಡ ಈಗ ನಾನು ಈ ಜಾತಿಯ ಸಮುದಾಯಕ್ಕೆ ಸಹಸ್ರ ಬಲದಿಂದ ನಿಲ್ತೇನೆ ಅನ್ನುವಂತ ಲೆಕ್ಕಾಚಾರವನ್ನು ಹೂಡಬೇಕಾಗಿದೆ. ಸೊ ನಿಖಿಲ್ ಕುಮಾರಸ್ವಾಮಿಯ ಲೆಕ್ಕಾಚಾರದ ಒಂದು ಲೆಕ್ಕಾಚಾರ ಯುವಕರನ್ನ ಸೆಳೆಯಿಸಿಕೊಳ್ಳೋದು, ಯುವಕರನ್ನ ಸೆಳೆಕೊಂಡು ಪಕ್ಷವನ್ನ ಗರಿಷ್ಠವಾಗಿ ತೆಗೆದುಕೊಂಡು ಹೋಗೋದು ಲೆಕ್ಕಾಚಾರ. ನೋಡಿ, 2006ರಿಂದ 2007ರವರೆಗೆ ನಿಖಿಲ್ ಕುಮಾರಸ್ವಾಮಿ ಅವರ ತಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು ಮತ್ತು 2018ರಿಂದ 2019ರವರೆಗೂ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಂಡು ಮುಖ್ಯಮಂತ್ರಿ ಆಗಿದ್ರು 2 ವರ್ಷಗಳ ಕಾಲ. ನಿಖಿಲ್ ಕುಮಾರಸ್ವಾಮಿ ಅವರ ತಂದೆ ಕುಮಾರಸ್ವಾಮಿ ಅವರು ಸತತ 4 ವರ್ಷ ಕಾಲ ಮುಖ್ಯಮಂತ್ರಿ ಆಗಿದ್ದಾರೆ. 2 ವರ್ಷ ಅಧಿಕೃತವಾಗಿ ಬಂದಿಲ್ಲ. 2006ರಿಂದ ಆರಂಭವಾಯಿತು, 2019ಕ್ಕೆ ಬಂದು ಕೊನೆಯಾಗಿದೆ ಅವರ ಮುಖ್ಯಮಂತ್ರಿ ಸ್ಥಾನ. ಈಗ 2026, ಇನ್ನು 2028 ಸುಮಾರು ವರ್ಷಗಳ ನಂತರ ಮತ್ತೆ ಪೈಪೋಟಿಗೆ ಬೀಳಬೇಕಾಗಿದೆ. ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ನನಸು ಮಾಡಿಕೊಳ್ಳೋಕೆ ಎಲ್ಲಾ ತಯಾರಿಗಳನ್ನ ಸಂಘಟನೆಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಏನಾದ್ರೂ ಈಗ ನಿಖಿಲ್ ಕುಮಾರಸ್ವಾಮಿ ಅವರ 2028ರ ಚುನಾವಣೆಯಲ್ಲೂ ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಮೈತ್ರಿಯನ್ನ ಬಿಟ್ಟು ಏನಾದ್ರೂ ಜೆಡಿಎಸ್ ಜನತಾದಳ ಪಾರ್ಟಿ ಮತ್ತೆ ಮೇಲ್ಮುಖ ಮಾಡಿದ್ರೆ ಮಾತ್ರ ಜೆಡಿಎಸ್ ಜನತಾದಳ ಪಾರ್ಟಿಗೆ ಉಳಿಗಾಲ ಇದೆ. ಇಲ್ಲ ಅಂದ್ರೆ ಜೆಡಿಎಸ್ ಜನತಾದಳ ಪಾರ್ಟಿ ನೆಲ ಕಚ್ಚೋದು ಖಚಿತ ಆಗುತ್ತೆ. ನಿಖಿಲ್ ಕುಮಾರಸ್ವಾಮಿ ಅದಕ್ಕೆ ಈಗ ವಿಜಯಪುರ, ಹಾಸನ, ಮಂಡ್ಯ, ಮೈಸೂರು ಹಳೆ ಭಾಗಗಳನ್ನ ಬಿಟ್ಟು ಈ ಕಡೆ ಉತ್ತರ ಕರ್ನಾಟಕದ ಭಾಗಗಳಲ್ಲೂ ಕೂಡ ಪಕ್ಷ ಕಟ್ಟಲಿಕ್ಕೆ ತಯಾರಿಗಳನ್ನು ನಡೆಸ್ಕೊಳ್ತಾ ಇದ್ದಾರೆ. ಸೊ ಈ ವ್ಯವಸ್ಥೆ ನಡೀತಾ ಇದೆ. 1999ರಲ್ಲಿ ಸ್ಥಾಪನೆ ಆದಂತಹ ಜನತಾದಳ ಪಾರ್ಟಿ ಈಗ 2028ರಲ್ಲಿ ಮರಳುತ್ತಾ ಚಿಗುರುತ್ತಾ ಇಲ್ಲ ತನ್ನ ಪಕ್ಷದ ಕೊನೆಯ ಉಸಿರನ್ನ ಎಳೆಯತ್ತಾ ಅನ್ನುವ ಲೆಕ್ಕಾಚಾರಕ್ಕೆ ಬಂದು ನಿಂತ್ಕೊಂಡಿದೆ. 19 ಸ್ಥಾನ 2023ರಲ್ಲಿ ಗೆದ್ದಿದ್ದು. 2023ರಲ್ಲಿ ಗೆದ್ದಿದ್ದು ಕೇವಲ 19 ಸ್ಥಾನ. ಈ 19 ಸ್ಥಾನಕ್ಕೆ ಇದು ಪಕ್ಷ ಅಂತ ಕನ್ಸಿಡರ್ ಮಾಡಕ್ಕೆ ಆಗಲ್ಲ, ಇದೊಂದು ಪಕ್ಷ ಅಂತ ಗುರುತಿಸ್ಲಿಕ್ಕೆ ಆಗಲ್ಲ. ಕೇವಲ ಇದೊಂದು ಪಕ್ಷ ಅಂತ ಇನ್ನೂ ಉಳ್ಕೊಂಡಿರೋದು ಕಾರಣ ಇದರಿಂದ ಇದೇ ಜನತಾದಳ ಪಾರ್ಟಿಯಿಂದ HD ದೇವೇಗೌಡ ಮಣ್ಣಿನ ಮಗ HD ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ರು ಅನ್ನೋ ಕಾರಣಕ್ಕೆ ಉಳ್ಕೊಂಡಿದೆ. ಸೊ ನೋಡೋಣ 2028ರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಜಯ ಬಾರಿಸುವುದು ಹೇಗಿರುತ್ತೆ, ಜನತಾದಳ ಮತ್ತೆ ಉಸಿರೆಳೆಯತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕಿದೆ.
ಸೊ ಇದು ಈ ನಿಖಿಲ್ ಕುಮಾರಸ್ವಾಮಿ ಅವರ ಜನತಾದಳ ಪಕ್ಷದ ಒಂದಿಷ್ಟು ಹಿಸ್ಟ್ರಿ ಆಗಿತ್ತು. ಅದರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರ ತಂದೆ ಕನಸಾಗಿದೆಯಲ್ಲ, ಮುಖ್ಯಮಂತ್ರಿ ಮಾಡಬೇಕು ತನ್ನ ಮಗ ನಿಖಿಲ್ ಕುಮಾರಸ್ವಾಮಿ ಅವರನ್ನಂತ. ಸೊ ಅದು ಹೇಗೆ ಆಗುತ್ತೆ ಅನ್ನೋದನ್ನ 2028ರಲ್ಲಿ ನಿಮ್ಮ ಮುಂದೆ ಮತ್ತಷ್ಟು ಭವಿಷ್ಯ ಕಾಣಲಿದೆ. ಸೊ ನಾಡಿನ ಜನತೆಗೆ ಈ ನಾಡಿನ ಸ್ವದೇಶ ಪ್ರಾದೇಶಿಕ ಪಕ್ಷವಾಗಿರ್ತಕ್ಕಂಥ ಜನತಾದಳ ಪಕ್ಷದ ವಿವರಣೆ ಆಗಿದೆ. ಮತ್ತಷ್ಟು ಮುಂದಿನ ರಾಜಕೀಯ ಸುದ್ದಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತಷ್ಟು ರಾಜಕೀಯ ಸುದ್ದಿಗಳೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ.